ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಭರ್ಜರಿ ಮಳೆ ಆಗ್ತಾ ಇದೆ. ಕಳಸ, ಕೊಪ್ಪ, ಶೃಂಗೇರಿ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮೂಡಿಗೆರೆ, ಕಳಸ, ಶೃಂಗೇರಿ ತಾಲೂಕಿನಲ್ಲಿ ಭಾರಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರಾ ನದಿ ಒಳಹರಿವಿನಲ್ಲಿ ಏರಿಕೆ ಕಂಡಿದೆ. ತುಂಗಾಭದ್ರಾ, ಹೇಮಾವತಿ ನದಿಗಳಲ್ಲಿ ಹೆಚ್ಚಿರುವಂತದ್ದು ನೀರಿನ ಪ್ರಮಾಣ. ಇತ್ತ ಕಳಸ ಕುದುರೆಮುಖ ರಸ್ತೆಯಲ್ಲಿ ಬಿರುಕು ಮೂಡಿದ್ದು ವಾಹನ ಸವಾರರಲ್ಲಿ ಆತಂಕ ಹೆಚ್ಚಾಗಿದೆ. ಕಳಸದಿಂದ 1 ಕಿಲೋಮೀಟರ್ ದೂರದಲ್ಲಿ ರಸ್ತೆ ಬಿರುಕು ಉಂಟಾಗಿದ್ದು ವಾಲ್ ಡ್ಯಾಮೇಜ್ ಆದರೆ ರಸ್ತೆ ಕುಸಿಯುವಂತ ಭೀತಿ ಎದುರಾಗಿದೆ. ಇನ್ನು ಕೊಪ್ಪ ತಾಲೂಕಿನ ಕೋಳೂರು ಮಡುವಿನ ಕೆರೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದ್ದು ಮನೆ ಸಂಪೂರ್ಣವಾಗಿ ಜಖಮಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಳೆ ಎಫೆಕ್ಟ್ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಪ್ರಮುಖ ನದಿಗಳು ಕೂಡ ಒಂದು ರೀತಿಯಲ್ಲಿ ಮೈದುಂಬಿ ಹರಿಯುತ್ತಿರುವಂಥದ್ದು. ಅದರಲ್ಲೂ ಕೂಡ ಕೆರೆಕಟ್ಟೆ ಭಾಗದಲ್ಲಿ ಧಾರಾಕಾರ ಮಳೆ ಮುಂದುವರೆದ ಪರಿಣಾಮ ತುಂಗಾ ನದಿ ಕೂಡ ಮೈದುಂಬಿ ಹರಿಯುತ್ತಿರುವಂಥದ್ದು. ನಾವೀಗ ಶೃಂಗೇರಿ ದೇವಸ್ಥಾನದ ಸಮೀಪ ಇರುವಂತಹ ತುಂಗಾ ನದಿಯ ತಡದಲ್ಲಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ತುಂಗಾ ನದಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿತಿರುವ ಮಳೆಯಿಂದ ತುಂಗಾ ನದಿ ಕೂಡ ಒಂದು ರೀತಿಯಲ್ಲಿ ಮೈದುಂಬಿ ಹರಿಯುತ್ತಿರುವಂಥದ್ದು. ಈ ನದಿ ಏನು ಕೆರೆಕಟ್ಟೆ ಭಾಗದಲ್ಲಿ ಹುಟ್ಟಿ ಈಗ ಈ ಭಾಗದಲ್ಲಿ ಹರ್ಕೊಂಡು ಹೋಗುವಂಥದ್ದು. ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ನದಿ ಒಂದು ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವಂಥದ್ದು. ಯಾವ ಪ್ರಮಾಣದಲ್ಲಿ ನೀರು ಹರಿಯುತ್ತಿದೆ ಅನ್ನೋದು ಕೂಡ ನೀವು ಕಾಣಬಹುದಾಗಿದೆ. ಜೊತೆಗೆ ಅಲ್ಲಲ್ಲಿದ್ದಂಥ ಮರದ ದಿಮ್ಮೆಗಳು ಕೂಡ ನದಿ ಒಳಗೆ ಹರಿದು ಬರ್ತಾ ಇರುವಂಥದ್ದು. ಜೊತೆಗೆ ಈಗ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿರುವಂಥದ್ದು. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಮತ್ತು ಶೃಂಗೇರಿ ಸುತ್ತಮುತ್ತ ಮಳೆ ಸುರಿತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನದಿಗೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬರ್ತಿರುವಂಥದ್ದು. ಈ ನದಿ ಶಿವಮೊಗ್ಗದ ತುಂಗಾ ಜಲಾಶಯಕ್ಕೆ ಸೇರುವಂಥ ನೀರು ಇದಾಗಿರುವಂಥದ್ದು. ನಂತರ ತುಂಗಾ ಜಲಾಶಯ ತುಂಬಿದ ನಂತರ ಹೊಸಪೇಟೆಯ ತುಂಗಭದ್ರಾ ಜಲಾಶಯಕ್ಕೆ ಈ ನೀರು ತಲುಪುವಂಥದ್ದು. ಇದೊಂದು ರೀತಿಯಲ್ಲಿ ಈಗ ಮಳೆ ಆಗ್ತಿರುವಂಥದ್ದು ರೈತ ವರ್ಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಹರ್ಷ ಮನೆ ಮಾಡಿರುವಂಥದ್ದು. ಯಾಕಂದರೆ ಈಗ ಕಳೆದ ತಿಂಗಳು ಸಂಪೂರ್ಣವಾಗಿ ಮಳೆ ಕ್ಷೀಣಿಸಿತ್ತು. ಆದರೆ ಈಗ ಕಳೆದ 2 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಮಳೆ ಚುರುಕುಗೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಲೆನಾಡಿಗರಲ್ಲಿ ಒಂದು ರೀತಿ ಹರ್ಷ ಮನೆ ಮಾಡಿದ್ರೆ ಬಯಲುಸೀಮೆ ಭಾಗದ ರೈತರಲ್ಲೂ ಕೂಡ ಒಂದು ರೀತಿಯಲ್ಲಿ ಹರ್ಷ ಮನೆ ಮಾಡಿರುವಂಥದ್ದು. ಈಗ ನಿರಂತರವಾಗಿ ಸುರಿತಿರುವ ಮಳೆ ಹಿನ್ನೆಲೆಯಲ್ಲಿ ಶೃಂಗೇರಿ ದೇವಸ್ಥಾನದ ಸಮೀಪ ಇರುವಂಥ ಕಪ್ಪೇಶಂಕರ ದೇವಾಲಯ ಕೂಡ ಮುಳುಗಡೆ ಆಗಿರುವಂಥದ್ದು. ಆ ದೃಶ್ಯವನ್ನು ಕೂಡ ನೀವು ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಏನು ಮೀನುಗಳು ಮತ್ತು ಕಪ್ಪೇಶಂಕರ ಮೀನುಗಳಿರುತ್ತೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆ ಮೀನುಗಳಿಗೆ ಮಂಡಕ್ಕಿ ಹಾಕುವಂಥದ್ದು. ಅದ್ರ ಪಕ್ಕದಲ್ಲೇ ಇದ್ದಂಥ ಕಪ್ಪೇಶಂಕರ ದೇವಾಲಯ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಅಲ್ಲಿ ಏನು ಪಾರ್ಕಿಂಗ್ ಲಾಟ್ ಇರುತ್ತೆ, ಪಾರ್ಕಿಂಗ್ ಲಾಟ್ ಇದ್ದಂಥ ಸ್ಥಳದಲ್ಲಿ ಇದ್ದಂಥ ವಾಣಿಜ್ಯ ಮಳಿಗೆಗಳು ಕೂಡ ಈಗ ಎಲ್ಲವೂ ಕೂಡ ಅವರಿಗೆ ತಾಲೂಕು ಆಡಳಿತ ಒಂದು ರೀತಿಯಲ್ಲಿ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಈಗಾಗಲೇ ಮಳೆ ಮುನ್ಸೂಚನೆ ಇರುವ ಹಿನ್ನೆಲೆಯಲ್ಲಿ ನದಿ ನೀರಿನ ಪ್ರಮಾಣ ಏರಿಕೆ ಆಗುವ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ವಾಣಿಜ್ಯ ಮಳಿಗೆಗಳಿಗೆ ನೀವು ತೆರವುಗೊಳಿಸಬೇಕು ಅನ್ನೋ ಒಂದು ಸೂಚನೆ ಕೂಡ ತಾಲೂಕು ಆಡಳಿತ ನೀಡಿರುವಂಥದ್ದು. ಹಾಗಾಗಿ ಏನು ದೇವಸ್ಥಾನದ ಬಲಭಾಗದಲ್ಲಿದ್ದಂಥ ಪಾರ್ಕಿಂಗ್ ಲಾಟ್ನಲ್ಲಿದ್ದಂಥ ವಾಣಿಜ್ಯ ಮಳಿಗೆಗಳು ಕೂಡ ಈಗ ತೆರವುಗೊಳಿಸುವಂಥ ಕೆಲಸಕ್ಕೆ ಅಲ್ಲಿನ ಅಂಗಡಿ ಮಾಲೀಕರು ಮುಂದಾಗಿರುವಂಥದ್ದು. ಜೊತೆಗೆ ನದಿಯ ಪಕ್ಕದಲ್ಲಿದ್ದಂಥ ಗುರುಗಳ ನಿವಾಸದ ಪಕ್ಕದಲ್ಲಿರುವಂಥ ಸಂಧ್ಯಾ ವಂದನಾ ಮಂಟಪ ಏನಿದೆ ಅದು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ನಿರಂತರವಾಗಿ ಸುರಿತಿರುವ ಮಳೆಯಿಂದ ಒಂದು ರೀತಿಯಲ್ಲಿ ಜಿಲ್ಲೆಯಲ್ಲಿರುವಂಥ ನದಿಗಳು ಮೈದುಂಬಿ ಹರಿಯುತ್ತಿರುವಂಥದ್ದು. ಅದರಲ್ಲೂ ಕೂಡ ತುಂಗಾ ನದಿಯ ಒಂದು ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವಂಥ. ವೀರಶಿವ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು.